ದಲಿತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು. ಎಸ್ಸಿ, ಎಸ್ಟಿ, ಎಸ್ಪಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಬಾರದು. ದಲಿತರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟಲು ಕೌಂಟರ್ ಕೇಸ್ ದಾಖಲಿಸಬೇಕು. ಕೆಲ ಜನರು ಅಟ್ರಾಸಿಟಿ ಕೇಸ್ಗಳನ್ನ ಬದಲಾಯಿಸುತ್ತಿದ್ದಾರೆ. ದಲಿತರ ಮೇಲೆ ಅನ್ಯಾಯ ಮಾಡಿದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ದಲಿತರ ತೋಟಿ ತಳವಾರ ಜಮೀನು ಉಳಿಸಬೇಕು. ಆರ್ಟಿಒ ಮತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅರ್ಹತೆ ಇದ್ದವರಿಗೆ ಕೆಲಸವನ್ನ ಮಾಡಬೇಕು ಎಂದರು. ಸರ್ಕಾರದ ಕುರ್ಚಿ ಬೇಕು ನಿಮ್ಗೆ, ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಕಣ್ಣಿಟ್ಕೊಂಡು ಓಡಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ 2013ರಿಂದ 18ವರೆಗೆ ಇದ್ದಂತ ಸಿದ್ದರಾಮಯ್ಯನವರು ಎಲ್ಲೋಗಿದ್ದಾರೆ? ನೀವು ದಲಿತರ ಪರವಾಗಿದ್ದೀನಿ, ಹಿಂದುಳಿದರ ಅಭಿವೃದ್ಧಿಗಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ. ದಲಿತರ ಪರವಾಗಿದ್ರೆ ದಲಿತರಿಗೆ ಯಾರನ್ನ ಒಬ್ಬರು ಮುಖ್ಯಮಂತ್ರಿ ಮಾಡಿ ನೋಡೋಣ. ನೀವು ಈಗ ಘೋಷಣೆ ಮಾಡಿ ನೀವು ಹೊರಡಿ. 7.5 ವರ್ಷ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ದಲಿತರಿಗೆ ಮೋಸ ಮಾಡಿರೋದು ಸಾಕು. ದಲಿತರಿಗೆ ಮೋಸ ಮಾಡಿರೋದು ಸಾಕು. ದಯಮಾಡಿ ನೀವು ಕೊಡದಾದೆ ಈ ರಾಜ್ಯದ ಯಾರಾದ್ರೂ ದಲಿತರ ಒಬ್ಬರಿಗೆ ಕೊಡಿ. ಅನೇಕ ದಲಿತರು ಸಮರ್ಥ ನಾಯಕರಿದ್ದಾರೆ. ನೀವು ಒಬ್ಬರೇ ಅಲ್ಲ, ಸಮರ್ಥರು ಅನೇಕರಿದ್ದಾರೆ. ಸಮರ್ಥವಾಗಿ ಈ ರಾಜ್ಯವನ್ನ ಮುನ್ನಡೆಸುವಂತರು. ಇಂತಹ ಅನೇಕ ಸಮಸ್ಯೆಗಳನ್ನ, ಬೇಡಿಕೆಗಳನ್ನು ಹೊತ್ಕೊಂಡ್ ಬಂದಿದ್ದೇವೆ. ರಾಜ್ಯದಲ್ಲಿ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದಾವೆ. ಆ ದಲಿತರ ಮೇಲೆ ದೌರ್ಜನ್ಯ ಆದಾಗ ಕೌಂಟರ್ ಕೇಸನ್ನ ಮಾಡ್ತಾರೆ. ನಿಮ್ಮ ಪೊಲೀಸ್ ಠಾಣೆಗಳು, ಅನೇಕ ಪೊಲೀಸ್ ಠಾಣೆಗಳು ದಲಿತರ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಅವರೇ ಕರೀತಾರೆ. ಯಾರು ದೌರ್ಜನ್ಯ ಮಾಡಿರ್ತಾರೆ ಅವ್ರನ್ನೇ ಕರೀತಾರೆ. ನೀವೊಂದು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಡಿ, ನೀವೊಂದು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ತಗೊಂಡು ಆ ಕೇಸನ್ನ ಡಮ್ಮಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವಿರುವಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಕೂಡ ದಲಿತರ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಯಾರನ್ನಾದ್ರೂ ಹೊಣೆಗಾರರನ್ನ ಮಾಡಿದೀರಾ ನೀವು? ಒಬ್ಬರಿಗೆ ಯಾರ ಬಲಿ ಕೊಟ್ರೆ? ಯಾಕಂದ್ರೆ ಅನೇಕರಿದ್ದಾರೆ ದಲಿತ ವಿರೋಧಿ ನೀತಿ ಅನುಸರಿಸೋರು. ಎಲ್ಲಾರು ಹೇಳ್ತಾರೆ ಪೊಲೀಸ್ ಇಲಾಖೆ ತುಂಬಾ ಒಳ್ಳೆಯವರು ಇದ್ದಾರೆ, ಹಂಗೆ ಕೂಡ ಕೆಲವರು ಕೆಟ್ಟ ಜನನು ಇದ್ದಾರೆ. ಅದರಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮನ್ನ ಬಲಿ ಹೊಡಿಬೇಕು ಅನ್ನೋ ರೀತಿಯಲ್ಲಿ ಏನು ಅಟ್ರಾಸಿಟಿ ಕೇಸನ್ನ ಕೌಂಟರ್ ಕೇಸನ್ನ ಮಾಡಿ ಆ ಕೇಸನ್ನ ಡಮ್ಮಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತೋಟಿ ತಲವಾರು ಜಮೀನು ಕೂಡ ಪಿಟಿಸಿಎಲ್ ಕಾಯ್ದೆಗೆ ತಿದ್ದುಪಡಿ ತಂದು ಆ ಜಮೀನನ್ನು ಕೂಡ ಉಳಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆರ್ಟಿಒ ಇಲಾಖೆ ಮತ್ತೆ ಉನ್ನತ ಶಿಕ್ಷಣ ಇಲಾಖೆನಲ್ಲಿ ನಮ್ಮ ನಾಯಕರು ಹೇಳ್ತಾ ಇದ್ರು ಡ್ರೈವರ್ಗೂ ಆರ್ಟಿಒ ಆಫೀಸರ್ ಕೊಡ್ತಾರೆ, ಕಸ ಗುಡ್ಸೋನ್ಗೂ ಆಫೀಸರ್ ಕೊಟ್ಟಿದ್ದಾರೆ ಈಗ ಅಂತ. ಅನೇಕ ಪ್ರಕರಣಗಳ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ PSI ಆಗಣ್ಣ ತಗೊಂಬಂದು ಬೀದಿಗಿಳಿದ್ರು. ಈಗ ಹೇಳಕ್ಕಾಗ್ತಾ ಇಲ್ಲ. ದಯಮಾಡಿ ಅರ್ಹತೆ ಇದ್ದವರಿಗೆ ಆ ಇಲಾಖೆಯಲ್ಲಿ ಕೆಲಸ ಕೊಡುವಂತ ಕಾನೂನನ್ನ ತಾವು ತರಬೇಕು. ಮನವಿ ಸ್ವೀಕರಿಸಿ ಮಾತನಾಡಿದ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ದಲಿತರ ಬೇಡಿಕೆಗಳನ್ನು ಈಡೇರಿಸಲು ಸಮಾಜ ಕಲ್ಯಾಣ ಸಚಿವರಾದ ಮಹದೇವಪ್ಪನವರ ಉಪಸ್ಥಿತಿಯಲ್ಲಿ ಸಭೆಯನ್ನ ಕರೆಯಲಾಗುವುದು. ತಾವು ಕೂಡ ಬಡ ಕುಟುಂಬದಿಂದ ಬಂದಿದ್ದು ನಿಮ್ಮ ಸಮಸ್ಯೆಯನ್ನ ಪರಿಹರಿಸಲು ಪ್ರಯತ್ನಿಸಲಾಗುವುದು. ದಲಿತರ ಹೋರಾಟದಿಂದ ಹಲವರಿಗೆ ಶಕ್ತಿ ಬಂದಿದೆ ಎಂದರು. ಏನು ಬೇಡಿಕೆಗಳದಾವು, ನಾನು ಏನು ಮೀಟಿಂಗ್ ಕರೀಬೇಕಂತ ಏನು ಹೇಳಿದ್ರೆ ಮೀಟಿಂಗ್ ತಯಾರಿ ಮಾಡ್ತೀನಿ. ಮಹದೇವಪ್ಪಗೆ ಹೇಳಿ ಮೀಟಿಂಗ್ ತಯಾರಿ ಮಾಡೋಣ, ಇವೇನೇನದ ಕೂತ್ಕೊಂಡು ಮಾತಾಡೋಣ. ನೀವು ಯಾವಾಗಲೂ ಎಲ್ಲಿ ಬಂದಿರ್ತೀವಿ, ಯಾವಾಗ ಇರ್ತಾರೆ ಅಲ್ಲಿ ಹೆಂಗೆ ಕೆಲಸ ತಗೋಬೇಕು ಅನ್ನೋದನ್ನು ನೀವು ಕಲಿಬೇಕು. ನಾನು ಒಬ್ಬ ದಲಿತಾಗಿ ಮಾತು ಹೇಳಬೇಕಾಗಿತ್ತು. ನಾನು ಬೇರೆದವಂದ್ರೆ ನಾನು ಬೇರೆ ಮಾತಾಡಿ ಹೋಗ್ತಿದ್ದೆ. ನಮ್ಮವರು ಕೆಲಸ ತೆಗೆದುಕೊಳ್ತಕ್ಕಂಥ ಪ್ರವೃತ್ತಿಯಲ್ಲೂ ಬುದ್ಧಿವಂತರಾಗಬೇಕು. ಅಧಿಕಾರ ತೆಗೆದುಕೊಳ್ಳೋದ್ರಲ್ಲಿ ನಾವು ಬುದ್ಧಿವಂತರಾಗಬೇಕು. ಚರ್ಚೆ ಬೇಡ, ಈಗ ಮೀಟಿಂಗ್ ಮಾಡೋಣ. ಮೀಟಿಂಗ್ ಮಾಡಿ ಏನದಾವನ್ನೆಲ್ಲನೂ ಕೂತು ಬಗೆಹರಿಸೋ ಕೆಲಸ ಮಾಡೋಣ. ನಿಮ್ಗೆ ಎಷ್ಟು ನೋವೈತಿ ಅದ್ರ 100 ಪಟ್ಟು ನಮಗೂ ನೋವೈತಿ. ಬರೀ ನಾಯಿನ ಮೇಲೆ ಬೆಳ್ಳಿ ಸ್ಪೂನ್ ಇಟ್ಕೊಂಡು ಬಂಗಾರ ಸ್ಪೂನ್ ಇಟ್ಕೊಂಡು ಬಂದಿಲ್ಲ, ಗುಡಿಸಲಿಂದ ಬಂದೀವಿ. ನಮ್ಗೆ ಎಲ್ಲಿ ನೋವು ಬರುತ್ತೆ, ಏನಾಗುತ್ತೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಎಲ್ಲರೂ ಕೂಡಿ ಅಭಿವೃದ್ಧಿ ಕಡೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ತಾವೇನು ಹೇಳಿದ್ರೆ ಎಚ್ಚರಿಕೆ ಕೊಟ್ಟಂಥದ್ದೇನು ತಪ್ಪಲ್ಲ. ನೀವು ಕೆಲವು ಹೋರಾಟ ಗೊತ್ತು ನಾನು ಹೇಳ್ತಿದ್ದೀನಿ, ಅದನ್ನು ಆಗ್ತಾ ಇದೆ. ನಿಮ್ಮ ಹೋರಾಟದಿಂದ ಎಷ್ಟೋ ಜನರಿಗೆ ಶಕ್ತಿ ಬಂದಿದೆ. ತಾವೇನಾದರೂ ನಮ್ಮಂಥವ್ರು ಏನಾದರೂ ಈಗ ನೋಡಪ್ಪ ಬರ್ತಾರವರು, ನಿಮ್ಮ ಪರಿಸ್ಥಿತಿ ಕೆಡ್ತೈತೆ ನೋಡತ್ ಹೇಳ್ತಕ್ಕಂಥದ್ದು ನಮ್ಮಂಥವ್ರಿಗೆ ಏನಾರ ಶಕ್ತಿ ಕೊಟ್ಟಿದ್ರೆ ನಿಮ್ಮ ಸಂಘಟನೆ, ಅದನ್ನೇ ನಾವು ಮರಿಲಿಕ್ಕೆ ನಾವೇನು ತಯಾರಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಓಟ್ ತಗೊಳ್ಳೋರು, ನಾವು ಒಂದು ಸ್ವಲ್ಪ ವೇರಾಪೇರ ಮಾಡ್ಬೋದು. ನಿಮ್ಗೆ ಹಂಗಿಲ್ಲ.
ನ್ಯಾಯ ಕೊಡಿಸ್ಲಿಕ್ಕೆ ನೀವು ತಯಾರಾಗಿರ್ತೀರಿ. ನೋವಿನಲ್ಲಿದ್ದವ್ರು ನ್ಯಾಯ ಕೊಡಿಸ್ತೀರಿ. ನಿಮಗೆ ನಾನು ವಿಶೇಷವಾದ ಧನ್ಯವಾದ ಹೇಳ್ತೀನಿ. ನಿಮ್ಮಂಥ ಸಂಘಟನೆ ಬಲಿಷ್ಠ ಆಗಬೇಕು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು